ಫಸ್ಟ್ ಲೈನಿಂಗನ್ನು ಕಟ್ ಮಾಡತ್ತೀನಿ ಮತ್ತು ಮೇನ್ ಫ್ಯಾಬ್ರಿಕ್ನು ಯಾವ ರೀತಿ ಕಟ್ ಮಾಡಬೇಕಂತ ತೋರಿಸ್ತೀನಿ ನೋಡಿರಿ. ಇದಕ್ಕೆ ವರ್ಕ್ ಈ ರೀತಿ ಮಾಡಿಸಿದ್ದೆ. ಇದು ಸಿಂಪಲ್ಲಾಗಿ ಹೇಳಿದ್ರು ಅವರು ಈ ರೀತಿನ ಮಾಡಿಸ್ರಿ ಅಂತೇಳಿ, ಅದಕ್ಕೆ ನಾನು ಸಿಂಪಲ್ಲಾಗಿ ಮಾಡಿಸಿದೆ. ನಾವು ವರ್ಕ್ ಹಾಕಿಸಿದಾಗ ಯಾವ ರೀತಿ ಸ್ಟೆಪ್ಸನ್ನು ಫಾಲೋ ಮಾಡಬೇಕಂತ ಇಲ್ಲಿ ಹೇಳ್ಕೊಡ್ತೀನಿ ನೋಡಿರಿ. ಕರೆಕ್ಟಾಗಿ ನೆಕ್ಕನ್ನು ಜೋಡಿಸ್ಕೋಬೇಕು ರೀ. ವರ್ಕ್ ಡಬಲ್ ಫೋಲ್ಡ್ ಮಾಡಿಕೊಂಡು ಸೆಂಟ್ರಲ್ಲಿ ಕರೆಕ್ಟಾಗಿ ಮಡಚ್ಕೋಬೇಕು ರೀ. ಮಡಚ್ಕೊಂಡು ಕರೆಕ್ಟಾಗಿ ಹಿಂದಿನ ವರ್ಕ್ ಮುಂದಿನ ವರ್ಕ್ ಕರೆಕ್ಟ್ ಐತಿಲ್ಲ ಅಂತೇಳಿ ಈ ರೀತಿ ನಾವು ತೋರಿಸಾತೀನಲ್ಲ ಆ ರೀತಿ ಅಡ್ಜಸ್ಟ್ ಮಾಡಿ ಒಂದು ಗುಂಪಿನ ಹಾಕ್ಕೊಂಡು ಇಟ್ಕೊಬಿಡ್ಬೇಕು ರೀ. ಯಾಕಂದ್ರೆ ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ಬಂತಂದ್ರೆ ಬ್ಲೌಸ್ ಫಿನಿಶಿಂಗ್ ಆದಮೇಲೆ ನಮಗೆ ಚೇಂಜಸ್ ಬರ್ತಾವೆ, ಡಿಸೈನ್ ಚೇಂಜ್ ಬರ್ತೈತಿ, ಹಿಂದೆ ಮುಂದೆ ಸರ್ದಂಗೆ ಆಗ್ತೈತಿ. ಅಂದ್ರೆ ಒಂದು ಸೈಡ್ ಡಿಸೈನ್ ಜಾಸ್ತಿ ಬರ್ತವೆ, ಒಂದು ಸೈಡ್ ಕಡಿಮೆ ಬರ್ತೈತಿ. ಆಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ ರೀ. ಫಸ್ಟೇ ನಾವು ಇವರೆಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಬೇಕಾಗ್ತೈತಿ ನೋಡಿರಿ. ಅವರು ಎದೆ ಸುತ್ತಳತೆ 10.25 ಇಂಚ್ ಐತಿ ಮತ್ತು ಬ್ಲೌಸಿನ ಉದ್ದ 14 ಇಂಚ್ ಐತಿ. 14 + 1 ಇಂಚು ನಾನು ಫಸ್ಟ್ ಈಗ ಬ್ಯಾಕ್ ಪಾರ್ಟನ್ನು ಮಾಡಾಕತ್ತೀನಿ. 14 + 1 ಇಂಚು 15 ಇಂಚು ಲೆಂತು. ನೆಕ್ಸ್ಟ್ ಎದೆ ಸುತ್ತಳತೆ 10.25